ನಿಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ಹೇಳುತ್ತಾ ಇಂದಿನ ಚಿಂತನೆಯಲ್ಲಿ ಪಾಲ್ಗೊಳ್ಳೋಣ. ಇಲ್ಲಿವರೆಗೂ ಪೂಜ್ಯರು ಶಂಕರ ಭಗವತ್ಪಾದರ ಮೋಹಮುದ್ಧರದ ಅಥವಾ ಭಜಗೋವಿಂದಂ ಅಂತಕ್ಕಂಥ ಸ್ತೋತ್ರದ ಒಂದು ಪದ್ಯವನ್ನ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿ ಹೇಳ್ತಾ ಬಂದರು. ಆಚಾರ್ಯರು ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ, ತನ್ನ ಸ್ವಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಕೊಂಡಿರ್ತಕ್ಕಂಥ ಜೀವನ್ಮುಕ್ತನಾಗಿರ್ತಕ್ಕಂಥ ಯೋಗಿ ಬಂಧ ಭ್ರಮರಹಿತತ್ವೇ ಸತಿ ಶರೀರ ಸಹಿತತ್ವಂ ಜೀವನ್ಮುಕ್ತಿತ್ವಂ ಅಂತ ಈ ದೇಹಾದಿಗಳಿಂದ ಹಿಡಿದುಕೊಂಡು ಅನಾತ್ಮ ವಸ್ತುಗಳೇನದಾವು, ಈ ಯಾವ ಅನಾತ್ಮ ವಸ್ತುಗಳಲ್ಲಿರ್ತಕ್ಕಂಥ ತಾದಾತ್ಮ್ಯ ಭಾವವನ್ನು ಅಧ್ಯಾಸ ಭಾವವನ್ನು ಕಳೆದುಕೊಂಡು ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಎಂಬ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾವ ಪುಣ್ಯಾತ್ಮನಿಗೆ ಆಗಿದೆಯೋ ಆ ಸ್ಥಿತಿಯಲ್ಲಿ ಇದಕ್ಕೆ ಭಗವದ್ಗೀತೆಯಲ್ಲಿ ಏಷಾ ಬ್ರಾಹ್ಮಿ ಸ್ಥಿತಿ ಪ್ರಾರ್ಥ ನೈನಾಂ ಪ್ರಾಪ್ಯ ವಿಮೋಚ್ಯತಿ ಅಂತ ಗೀತೆಯಲ್ಲಿ ಈ ಸ್ಥಿತಿಯ ಬಗ್ಗೆ ಪರಮಾತ್ಮ ಹೇಳ್ಕೊಂಡು ಬಂದಿದ್ದಾನೆ. ಇಂಥ ಜೀವನ್ಮುಕ್ತಿ ಸ್ಥಿತಿಯನ್ನ ಪಡೆದಿರತಕ್ಕಂಥ ಯೋಗಿ ಅವನು ಹೆಂಗಿರ್ತಾನು ಅಂತಂದ್ರೆ ಇದನ್ನ ಬ್ರಹ್ಮಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಪೂರ್ವ ಉತ್ತರ ಅಗಯೋ ಅಶ್ಲೇಷ ವಿನಾಶವು ತತ್ ವ್ಯಪದೇಶಾತ್ ಅಂತ ಒಂದು ಸೂತ್ರ ಬರ್ತದ. ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಜೀವನ್ಮುಕ್ತನಾದ ಯೋಗಿ ಅವನಿಗೆ ಈ ಯಾವ ಕರ್ಮದ ಲೇಪವೂ ಇಲ್ಲ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಸಾತ್ಸ್ಮೃತಿ ಅರ್ಜುನ ಅಂತ ಹಾಗೆ ಸಂಚಿತ ಕರ್ಮವಾಗಲಿ, ಆಗಾಮಿ ಕರ್ಮವಾಗಲಿ, ಪ್ರಾರಬ್ಧ ಕರ್ಮವಾಗಲಿ ಇವೇನಾಗಿರ್ತಾವು ಅಂತಂದ್ರ ಉತ್ತರ ಪೂರ್ವ ಅಗಯೋ ಅಶ್ಲೇಷ ವಿನಾಶವು ಅವನಿಗೆ ಮುಂದಿನ ಕರ್ಮ ಆಗಾಮಿ ಕರ್ಮದ ಲೇಪ ಇಲ್ಲ. ಯಾಕಂದ್ರೆ ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇಲ್ಲ. ಆದ್ದರಿಂದ ಆಗಾಮಿ ಕರ್ಮದ ಲೇಪ ಅವನಿಗಿಲ್ಲ. ಸಂಚಿತ ಕರ್ಮ ಅಂತೂ ಜ್ಞಾನದಿಂದ ಏನಾಗ್ಯದ, ನಾಶ ಆಗಿ ಹೋಗ್ಯದ. ಇನ್ನು ಪ್ರಾರಬ್ಧ ಕರ್ಮ ಇರ್ತದ, ಆ ಪ್ರಾರಬ್ಧ ಕರ್ಮ ಈ ಶರೀರಕ್ಕೆ ಇರ್ತದ. ಆದ್ರೆ ಜ್ಞಾನಿಗೆ ಅದು ಕೂಡ ಏನಿರೋದಿಲ್ಲ ಅಂತಂದ್ರೆ ಆ ಯಾವ ಕರ್ಮದ ಪ್ರಾರಬ್ಧ ಕರ್ಮದ ಈ ಶರೀರ ಇರುವವರೆಗೂ ಇರ್ತದೆ. ಪ್ರಾರಬ್ಧ ವಿಕ್ಷೇಪ ಶಕ್ತಿ ಅಜ್ಞಾನಕ್ಕೆ ಎರಡು ಶಕ್ತಿ, ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ ಹಿಂಗೆ ಆಚಾರ್ಯ ಹೇಳ್ಕೊಂಡು ಬಂದಿದ್ದಾರೆ ವಿವೇಕ ಚೂಡಾಮಣಿಯಲ್ಲಿ. ಎಲ್ಲಿವರೆಗೂ ಈ ಶರೀರ ಇರ್ತದಲ್ಲ ಅಲ್ಲಿವರೆಗೂ ವಿಕ್ಷೇಪ ಶಕ್ತಿ ಇರ್ತದ. ಆದ್ರೆ ಜ್ಞಾನಿಗೆ ಇದರ ಸಂಬಂಧ ಇರೋದಿಲ್ಲ. ಹಿಂಗ ಜ್ಞಾನಿ ಏನ್ ಮಾಡ್ತಾನು ಅಂತಂದ್ರ ಒಬ್ಬ ಸಾಧಕ ಸದ್ಗುರುನಾಥನಿಗೆ ಶರಣಾಗತನಾಗಿ ಗುರು ಸೇವಾದಿಗಳನ್ನ ಮಾಡಿ ಆ ಗುರುವಿನ ಕೃಪೆಯ ಮೂಲಕ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತಕ್ಕಂಥ ವಾಕ್ಯಗಳನ್ನು ಕೇಳಿ ಅದರಿಂದ ತನ್ನ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಜೀವನ್ಮುಕ್ತನಾಗಿರ್ತಕ್ಕಂಥ ಯೋಗಿ ಅವನು ಯೋಗರತೋ ವಾ ಇದೊಂದು ಪದ ಏನಿಟ್ರು ಅಂದ್ರೆ ವಾ ಅಂತ ಆಪ್ಷನ್ ಅದ. ವಾ ಅನ್ನೋದು ಸಂಸ್ಕೃತದಲ್ಲಿ ಆಪ್ಷನ್ ಅಥವಾ ಅವನು ಯೋಗದಲ್ಲಿಯೇ ಇರಲಿ, ಅವನು ಭೋಗದಲ್ಲಿಯೇ ಇರಲಿ, ಅವನು ಸಂಗಿಯೇ ಆಗಿರಲಿ, ನಿಸ್ಸಂಗಿಯೇ ಆಗಿರಲಿ, ಯೋಗರತೋವ ಭೋಗರತೋವ ಸಂಗರತೋವ ಸಂಗ ವಿಹೀನವ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ 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 ಏವ ಅಂತ ಇಲ್ಲಿ ಮೊದಲನೇದು ನಾವು ಎರಡನೇ ಮೂರನೇ ಲೈನ್ ಮೊದಲು ನೋಡ್ಕೋಬೇಕು. ಯಸ್ಯ ಯೇಷಾಂ ಚಿತ್ತಂ ಯಾರ ಮನಸ್ಸು ಸದಾವ ಕಾಲ ಪರಬ್ರಹ್ಮ ವಸ್ತುವಿನಲ್ಲಿಯೇ ರಮಮಾಣವಾಗಿದೆಯೋ ಆತ್ಮರತಿ, ಆತ್ಮಕ್ರೀಡಾ, ಆತ್ಮ ಮೈಥುನ ಅಂತ ಈ ಬಾಹ್ಯ ವಿಷಯಗಳಲ್ಲಿ ಅಲ್ಲ, ಆತ್ಮನಲ್ಲಿ ತನ್ನ ಸ್ವರೂಪದಲ್ಲಿ ಯಾರ ಮನಸ್ಸು ಸದಾ ಸಂಲಗ್ನವಾಗಿದೆಯೇ ಅಂತ ಯೋಗಿ. ಯಾಕೆ ಇನ್ನೊಂದ್ ಕಡೆ ಹೇಳ್ಕೊಂಡು ಬಂದಿದ ಜನನೀ ಕೃಪಾರ್ಥ ಪುಣ್ಯವತೀಚ ವಸುಂಧರ ಪುಣ್ಯವತೀಚ ತೇನ ಅಪಾರ ಸಂವಿತ್ ಸುಖ ಸಾಗರೆ ಲೀನಂ ಯಶ್ಚ ಬ್ರಹ್ಮಣಿ ಚಿತ್ತಂ ಅಂತ ಇನ್ನೊಂದ್ ಕಡೆ ಹೇಳ್ಕೊಂಡು ಬಂದಿದ್ದಾರೆ. ಯಾಕಂದ್ರ ಅಪಾರ ಸಂವಿತ್ ಸುಖ ಸಾಗರೆ ಯೇಷಾಂ ಚಿತ್ತಂ ಲೀನಂ, ಅಪಾರವಾಗಿರ್ತಕ್ಕಂಥ ಸುಖ ಸಾಗರ ಅಂತಂದ್ರೆ ಆತ್ಮ ಸ್ವರೂಪದಲ್ಲಿ ಯಾವ ಪುಣ್ಯಾತ್ಮನ ಜೀವನ್ಮುಕ್ತನ
ಮನಸ್ಸು ಅದರಲ್ಲಿ ಲೀನವಾಗಿದೆ ಅಂತ ಯೋಗಿ ಅವನ ಉದ್ಧಾರ ಆಗೋದಿಲ್ಲ. ಹೇಳಿದ್ರು, ಏನ್ ಹೇಳಿದ್ರು ಅಂದ್ರೆ ಜನನಿ ಕೃತಾರ್ಥ, ಅವನಿಗೆ ಜನ್ಮ ಕೊಟ್ಟ ತಾಯಿ ಕೃತಾರ್ಥ ಅಷ್ಟೇ ಅಲ್ಲ, ಅವನನ್ನ ಪಡೆದಿರ್ತಕ್ಕಂಥ ಈ ಭೂಮಿ ಅದಲ್ಲ ವಸುಂಧರ ಪುಣ್ಯವತಿ ಚೇನ, ಅವನಿಂದ ಏನಾಗ್ತದ ಅಂತಂದ್ರೆ ಈ ಭೂಮಿಯು ಕೂಡ ಧನ್ಯ ಆಗ್ತದ. ಧನ್ಯ ಕುಲವಾತನ ಮಾಲಿಂಗರಂಗರು ಇದನ್ನು ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅಂತ ಯಾವ ಬ್ರಹ್ಮಜ್ಞಾನಿ ಹಿಂಗೆ ಇರಬೇಕು ಅಂತ ಇನ್ನೊಂದು ಕಡೆ ಹೇಳ್ತಾರೆ, ನಿಸ್ತ್ರೈ ಗುಣ್ಯೆ ಪತಿ ವಿಚರತಿ ಕಹ ಕೋ ವಿಷೇದ ಕೋ ವಿಧಿ ಕೋ ನಿಷೇಧ ಅಂತ. ಯಾವ ಪುಣ್ಯಾತ್ಮ ಈ ಮೂರು ಗುಣಗಳನ್ನ ಯಾವನು ದಾಟಿ ಜೀವನ್ಮುಕ್ತನಿರ್ತಾನ ಅಂತ ಜೀವನ್ಮುಕ್ತನಾಗಿರ್ತಕ್ಕಂಥ ಯೋಗಿ ಅವನು ಹಂಗೆ ಇರಬೇಕು ಅಂತ ಕೋ ವಿಧಿ ಕೋ ನಿಷೇಧ ಅಂತ ಹಂಗೆ ಇಲ್ಲಿ ಅದಕ್ಕೆ ಹೇಳ್ಕೊಂಡು ಬಂದಲ್ಲ. ಕೃಷ್ಣ ಭೋಗಿ ಸುಖ ತ್ಯಾಗಿ ನೃಪೌ ಜನಕರಾಘವೌ ವಸಿಷ್ಠ ಕರ್ಮಕರ್ತಾಚ ಸಪ್ತೇತೆ ಜ್ಞಾನಿನ ಸ್ಮೃತ ಅಂತ. ಇಲ್ಲಿ ನೋಡ್ರಿ, ಪ್ರಾರಬ್ಧ ಅನುಗುಣವಾಗಿ ಅವರು ಪ್ರವೃತ್ತಿ ನಿವೃತ್ತಿ ಬೇರೆ ಬೇರೆ ಇರ್ತಾವ. ಕೃಷ್ಣ ಭೋಗಿ ಸುಖ ತ್ಯಾಗಿ, ಶ್ರೀಕೃಷ್ಣ ಪರಮಾತ್ಮ ಏನಿದ್ದ ಸಕಲ ಭೋಗದಲ್ಲಿದ್ದ, ಆದರೂ ಕೂಡ ಅವನೇನಿದ್ದ ಅಂದ್ರೆ ಪತ್ರ ಮೀಮಾಂಬಸ ಅಂತ. ಹಾಗೆ ಈ ಸಂಸಾರದಲ್ಲಿ ಇದ್ರೂ ಕೂಡ ಅವನು ಇಲ್ಲದಂಗಿದ್ದ, ಇದರ ಲೇಪ ಅವನಿಗೆ ಇರಲಿಲ್ಲ. ಕೃಷ್ಣ ಭೋಗಿ ಸುಖತ್ಯಾಗಿ, ಇನ್ನು ಸುಖಮಾರ್ಚಿ ಆಗಿದ್ದ ಅಂತಂದ್ರೆ ಅವನು ಚಿಕ್ಕ ವಯಸ್ಸಿನಲ್ಲಿ ಈ ಭೋಗವನ್ನು ತ್ಯಾಗ ಮಾಡಿ ಸದಾ ಹೇಗಿದ್ದಂದ್ರೆ ಅವಧೂತ ಸ್ಥಿತಿಯಲ್ಲಿದ್ದ. ಆದ್ದರಿಂದ ಮತ್ತೆ ಹೇಳಿದ್ರು ನೃಪವು ಜನಕರಾಗವವು, ಇನ್ನು ಜನಕ ಮಹರ್ಷಿ ಆಗಿದ್ದ ಅಂದ್ರೆ ರಾಜನಾಗಿದ್ದ. ಎಲ್ಲ ಭೋಗದೊಡನೆ ಕೂಡಿಕೊಂಡಿದ್ದರೂ ಆ ಭೋಗಗಳ ಲೇಪ ಅವನಿಗಿರಲಿಲ್ಲ. ಯಾರಿಗೆ? ಜನಕ ಮಹರ್ಷಿಗಳಿಗೆ. ಅಪ್ಪಾಜಿಯವ್ರ ಮೇಲೆ ಒಂದು ದೃಷ್ಟಾಂತ ಕೊಡ್ತಾರೆ. ಯಾರೊಬ್ಬರ ಅಂದ್ರಂತ ಕೆಲವೊಂದಿಷ್ಟು ಮಂದಿ, ಜನಕ ಮಹರ್ಷಿ ಎಂಥ ಜ್ಞಾನಿ ಇವ, ಇವನಿಗೇನ್ ಭೋಗ ಕಡಿಮೆ ಆಗದ, ಸಕಲ ಅಖಿಲ ಭೋಗದಿಂದ ಕೂಡ್ಕೊಂಡಿದ್ದಾನ, ಇವನಂತ ಜ್ಞಾನಿ ಅದಾನು ಅಂತ ಹೇಳಿದ್ರಂತ. ಅದಕ್ಕೆ ಆ ಸುದ್ದಿ ಜನಕ ಮಹಾರಾಜನಿಗೆ ಹೋಗಿ ಮುಟ್ತಂತ. ಆ ಜನಕ ಮಹಾರಾಜ ಹೆಂಗಿದ್ದ ಅಂತಂದ್ರ ಕುಂಬಾರ ಹೋದಂಗಿದ್ದ. ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು, ನೋಡ್ಬಾ, ಈ ಭೋಗವನ್ನು ನಾನೇನು ಬಯಸಿಲ್ಲ, ಪ್ರಾರಬ್ಧಕ್ಕನುಸಾರವಾಗಿ ಬರ್ತದ ಭೋಗ, ಅದರ ಸಂಬಂಧ ನನಗಿಲ್ಲ, ಬರ್ರಿ ವನವಿಹಾರ ಮಾಡೋದು ಅಂತ ಹೇಳಿ ಎಲ್ಲ ರಾಜ್ಯವನ್ನು ಬಿಟ್ಟು ಎಲ್ಲಾರು ಕರ್ಕೊಂಡು ಅರಣ್ಯಕ್ಕೆ ಹೋದ. ಎಲ್ಲ ಸಾಧುಗಳನ್ನ ಎಲ್ಲಾರು ಕರ್ಕೊಂಡು ಹೋದಾಗ ಏನಾಗ್ತಂದ್ರ ಅಲ್ಲಿ ಒಬ್ಬ ಮಾಂಡಲಿಕ ರಾಜ ನೀವೆಲ್ಲ ಕಿರೀಟ ಎಲ್ಲ ತೆಗೆದು ರಾಜಕೋಶಕ್ಕೆಲ್ಲ ತೆಗೆದು ಹೋಗಿದ್ದ. ಹೋಗಿ ಒಂದು ಗಿಡದ ಬುಡಕ್ಕ ಕುಳಿತುಕೊಂಡಿದ್ದ. ಅವಾಗ ಏನಾಯ್ತು ಅಂತಂದ್ರ ಮಾಂಡಲಿಕ ರಾಜ ವರ್ಷ ಕಪ್ಪು ಕಾಣಿಕೆ ಅಂತ ಕೊಡ್ತಿರ್ತಾರ ರಾಜರು. ನಾವ್ ಹೆಂಗ್ ಟ್ಯಾಕ್ಸ್ ಕಟ್ತೀವಲ್ಲ ಸರ್ಕಾರಕ್ಕೆ, ಹಂಗೆ ಸಾಮಂತ ರಾಜರು. ಇವನಿಗೆ ಜನಕ ಮಹಾರಾಜನಿಗೆ ಕಪ್ಪು ಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಕಿರೀಟ, ರಾಜಕೋಶಾಕು, ವಜ್ರ, ವೈಡೂರ್ಯ ಎಲ್ಲ ರಥದಲ್ಲಿ ತಗೊಂಡು ಬಂದಿದ್ದ. ದಾರಿಯಲ್ಲಿ ಸಿಕ್ಬಿಟ್ಟ ಜನಕ ಮಹಾರಾಜರು ಎಲ್ಲೇ ಅವರ ಅಂತ ತಿಳ್ಕೊಂಡು ಅವನಿಗೆ ಕಿರೀಟ ಮತ್ತು ಪೋಷಾಕು, ವೈಭವ ರಾಜ್ಯದಲ್ಲಿ ಏನಿತ್ತಲ್ಲ ಅರಣ್ಯದಲ್ಲಿಯೂ ಕೂಡ ಅದೇ ವೈಭವ ಪ್ರಾಪ್ತಿ ಆಯ್ತು. ಅವ್ನಿಗೆ ಯಾರಿಗೆ? ಜನಕ ಮಹಾರಾಜನಿಗೆ. ಹಂಗೆ ಅವನಿಗೆ ವೈಭವ ಪ್ರಾಪ್ತಿ ಆದ್ರೂ ಅದರ ಲೇಪ ಅವನಿಗಿರಲಿಲ್ಲ. ಹಿಂಗಿರ್ತಾರೆ ರೂಪವು ಜನಕ ರಾಘವವು. ಇನ್ನು ಶ್ರೀರಾಮಚಂದ್ರ ಪ್ರಭು ನಿಮ್ಗೆಲ್ಲ ಗೊತ್ತದ, ರಾಮಾಯಣದಲ್ಲಿ ಒಂದು ಶ್ಲೋಕ ಬರ್ತದ. ಅವನು ವನವಾಸಕ್ಕೆ ಹೋಗುವಾಗ ನಮಗೆ ಏನಾರ ಒಂದು ಸ್ವಲ್ಪ ಕೈ ತಪ್ಪಿ ಬಿಡ್ತು ಅಂತಂದ್ರೆ ಕಣ್ಣಾಗ ನೀರು ಬರ್ತಾವ, ಮುಖ ಸಪ್ಪಾಗ್ತದ. ನಾಳೆ ಪಟ್ಟಾಭಿಷೇಕ ಆಗ್ತದಂದಾಗ ಹರ್ಷ ಆಗ್ಲಿಲ್ಲ, ತಾಯಿ ವನವಾಸಕ್ಕೆ ಹೋಗ್ಬೇಕು ಅಂದಾಗ ದುಃಖ ಆಗ್ಲಿಲ್ಲ. ಯಾರಿಗೆ? ಶ್ರೀರಾಮಚಂದ್ರ ಪ್ರಭುವಿನಿಗೆ. ಹಿಂಗಿರ್ತಾರೆ ಜೀವನ್ಮುಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳು. ರೂಪವು ಜನಕರಾದವು ವಸಿಷ್ಠ ಕರ್ಮಕರ್ತಾಚ. ಇನ್ನ ವಸಿಷ್ಠ ಮಹರ್ಷಿಗಳು ಏನಾಗಿದ್ರು ಅಂತಂದ್ರೆ ಯಾವ ಸೂರ್ಯ ವಂಶಕ್ಕೆ ಗುರುಗಳಾಗಿದ್ದರು. ಈ ರೀತಿಯಾಗಿ ಇವರೆಲ್ಲರೂ ಕೂಡ ಏನು ಅಂತಂದ್ರೆ ಬ್ರಹ್ಮಜ್ಞಾನಿಗಳೇ. ಹಂಗೆ ಜ್ಞಾನಿ ಯೋಗಿಯೇ ಆಗಿರಲಿ, ಭೋಗಿಯೇ ಆಗಿರಲಿ, ಸಂಘಿಯೇ ಆಗಿರಲಿ, ಸಂಘರಹಿತನೇ ಆಗಿರಲಿ, ಆದ್ರೆ ಒಂದೇನಾಗಿರ್ಬೇಕು ಅಂತಂದ್ರ ಯಸ್ಯ ಬ್ರಹ್ಮಣಿ ಅಂತಂದ್ರ ಪರಬ್ರಹ್ಮ ವಸ್ತುವಿನಲ್ಲಿ ಅವನ ಮನಸ್ಸು ರಮಮಾಣ ಆಗ್ತಿತ್ತು ಅಂತಂದ್ರೆ ನಂದತ್ತೇವ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಪುಣ್ಯಾತ್ಮರೇ, ನಾವು ನೀವೆಲ್ಲರೂ ಕೂಡ ಸುಕ್ಷೇತ್ರವಾಗಿರ್ತಕ್ಕಂಥ
ಯಾವ ಕಲ್ಲೋಳಿ ಗ್ರಾಮದಲ್ಲಿ 50ನೇ ವರ್ಷದ ಸದ್ಗುರು ಅಪ್ಪಾಜಿಯವರು ಈ ಗ್ರಾಮಕ್ಕೆ ಆಗಮಿಸಿ 50 ವರ್ಷಗಳ ಕಳೆದು ನೋಡ್ರಿ. ಆದ್ದರಿಂದ ಒಬ್ಬ ಸುಭಾಷಿತಕಾರ ಹೇಳಿದ, ನಿಮಿಷಂವ ನಿಮಿಷಾರ್ಧಂವ ಯತ್ರ ತಿಷ್ಟಂತಿ ಯೋಗಿನಃ ತತ್ರ ಸರ್ವಾಣಿ ಶ್ರೇಯಾಂಸಿ ತತ್ತಪೋವನಂ ತತ್ತೀರ್ಥಂ ಅಂತ ಹೇಳಿದ ಹಾಗೆ ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ ಎಲ್ಲಿ ಒಂದು ನಿಮಿಷ ಇರ್ತಾನ, ಒಂದು ಅರ್ಧ ನಿಮಿಷ ಇರ್ತಾನ, ಅಲ್ಲಿ ಎಲ್ಲಾ ಶ್ರೇಯಗಳಿರ್ತಾವು, ಅಲ್ಲಿ ಎಲ್ಲಾ ತೀರ್ಥ ಇರ್ತದ, ಅದ ತಪೋಭೂಮಿ ಆಗಿರ್ತದ ಅಂತ ಹೇಳಿದ ಹಾಗೆ ಈ ಕಲ್ಲೋಳಿ ಗ್ರಾಮ 50 ವರ್ಷದಿಂದ ಹೆಂಗಿತ್ತು ಅಂತಂದ್ರೆ ಇಲ್ಲಿ ಹಿರಿಯರು ಹೇಳ್ತಾರ, ಅಲ್ಲಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಸಣ್ಣ ಒಂದು ಬೆಂಕಿತ್ತು. ಸದ್ಗುರು ಅಪ್ಪಾಜಿ ಅವರು ಬಂದ ಮೇಲೆ ಏನಾಯ್ತು ಅಂತಂದ್ರೆ ಕಲ್ಲೋಳಿ ಏನಾಯ್ತು ಅಂದ್ರೆ ಇನ್ನೊಂದು ಹುಬ್ಬಳ್ಳಿ ಆಯ್ತು. ಇದು ಯಾರ ಕೃಪೆಯಿಂದ ಆಯ್ತು ಅಂದ್ರೆ ಸದ್ಗುರು ಅಪ್ಪಾಜಿಯವರ ಆಶೀರ್ವಾದದಿಂದ. ಇನ್ನ ಎಲ್ಲಾ ಸಾಧು ಸತ್ಪುರುಷರು, ಮಂಡಲೇಶ್ವರರು, ಮೊನ್ನೆ ಮಂಡಲೇಶ್ವರರು ಉದ್ಘಾಟಕ ಏನು ಅಂತಂದ್ರೆ ನಾವು ಕುಂಭಮೇಳವನ್ನು ನೋಡ್ಬೇಕಂದ್ರೆ ಪ್ರಯಾಗದಲ್ಲಿ ನೋಡ್ಬೇಕು, ನಾಸಿಕ್ದಲ್ಲಿ ನೋಡ್ಬೇಕು, ಹರಿದ್ವಾರದಲ್ಲಿ ನೋಡ್ಬೇಕು, ಉಜ್ಜಯಿನಲ್ಲಿ ನೋಡ್ಬೇಕು. ಆ ಕುಂಭಮೇಳವನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಸದ್ಗುರು ಅಪ್ಪಾಜಿಯವರ ಕೃಪೆಯಿಂದ ಈ ಕಲ್ಲೋಳಿ ಗ್ರಾಮದಲ್ಲಿ ನಾವು ನೋಡಾಕತ್ತಿದ್ದೇವೆ ಆ ಕುಂಭಮೇಳವನ್ನ. ನಾ ಹೇಳೋದಲ್ಲ, ಮೊನ್ನೆ ದಿವ್ಯ ಚೇತನ ಮಹಾರಾಜರು, ದೊಡ್ಡ ಮಹಾನ್ ತಪಸ್ವಿಗಳು, ಬ್ರಹ್ಮಜ್ಞಾನಿಗಳು ಈ ಮಾತನ್ನು ಹೇಳಿದ್ರು. ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಪುಣ್ಯಾತ್ಮರು. ಸದ್ಗುರು ಅಪ್ಪಾಜಿಯವರ ಕೃಪೆಯಿಂದ ಈ ಕಾರ್ಯಕ್ರಮವು ಬಹಳ ಸುಂದರವಾಗಿ ನಿರ್ವಿಘ್ನವಾಗುವ ಹಂತಕ್ಕೆ ಬಂದದ. ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಬೇರೆ ಯಾರೋ ಕಾರಣ ಅಲ್ಲ, ಸದ್ಗುರು ಅಪ್ಪಾಜಿಯವರ ಕೃಪೆ ಇದಕ್ಕೆಲ್ಲ ಕಾರಣ. ಆದ್ದರಿಂದ ಅವರ ಕೃಪೆ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ